ಸೋನಾಕ್ಷಿ ಸಿನ್ಹಾಗೆ ಬಂಧನದ ಭೀತಿ. ಆರ್ಟಿಕಲ್ 370 ಮೂವಿ ಏನ್ ಹೇಳುತ್ತೆ? ಪತ್ನಿ ಜೊತೆ ಟೆಂಪಲ್ ರನ್ ಮಾಡಿದ ಚಾಲೆಂಜಿಂಗ್ ಸ್ಟಾರ್. ರಾಮನಿಗೆ ಚಿನ್ನದ ಕಾಣಿಕೆ ಕೊಟ್ಟ ಬಿಗ್ ಬಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಮುಂದೆ ಜನರ ಕ್ಯೂ. ಇದೇ ಇವತ್ತಿನ ವಿಶೇಷ ಸಿನಿ ಸಾಮ್ರಾಟ್. ನಾನು ಪವಿತ್ರ. ಸೋನಾಕ್ಷಿ ಸಿನ್ಹಾ ಹಾಗೂ ಅವರ ಮ್ಯಾನೇಜರ್ ಸೇರಿದಂತೆ 6 ಜನರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೊರಡಿಸಲಾಗಿದ್ದು ಬಂಧನದ ಭೀತಿ ನಟಿಗೆ ಎದುರಾಗಿದೆ. ಸದ್ಯಕ್ಕೆ ಪ್ರಕರಣದಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೂ ಕೂಡ ವಿಚಾರಣೆ ಮುಂದುವರೆದಂತೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸೋನಾಕ್ಷಿ ಹಾಗೂ ಟೀಮ್ಗೆ ಯಾಕೆ ಸಂಕಷ್ಟ ಅನ್ನೋದನ್ನ ನೀವೇ ನೋಡಿ. 2018ರಲ್ಲಿ ಸೋನಾಕ್ಷಿ ಸಿನ್ಹಾ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಿತ್ತು. ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಒಂದಿಷ್ಟು ಅಮೌಂಟ್ ಅನ್ನು ಸಹ ಸೋನಾಕ್ಷಿ ಸಿನ್ಹಾ ಪಡೆದಿದ್ರು. ಸೋನಾಕ್ಷಿಯವರ ಪರವಾಗಿ ಮಾಳ್ವಿಕಾ ಪಂಜಾಬಿ, ಧೂಮಿಲ್ ಠಕ್ಕರ್, ಎಡ್ ಸಕರಿಯಾ, ಅಭಿಷೇಕ್ ಸಿನ್ಹಾ ಕಾರ್ಯಕ್ರಮದ ಆಯೋಜಕರಿಂದ ಹಣವನ್ನ ಪಡೆದಿದ್ರು. 2018 ಸೆಪ್ಟೆಂಬರ್ 30ರಂದು ನಡೆದಂತಹ ಕಾರ್ಯಕ್ರಮಕ್ಕೆ ಸೋನಾಕ್ಷಿ ಸಿನ್ಹಾ ಹಾಜರಾಗಬೇಕಾಗಿತ್ತು. ಆದರೆ ಸೋನಾಕ್ಷಿ ಸಿನ್ಹಾ ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಇದರಿಂದ ಕಾರ್ಯಕ್ರಮದ ಆಯೋಜಕರಿಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೂ ಸೋನಾಕ್ಷಿ ತಾನು ತೆಗೆದುಕೊಂಡ ಅಮೌಂಟ್ ಅನ್ನು ಸಹ ಹಿಂದಿರುಗಿಸಿರಲಿಲ್ಲ. ಇದರಿಂದಾಗಿ ಕಾರ್ಯಕ್ರಮದ ಆಯೋಜಕರು ಸೋನಾಕ್ಷಿ ಸಿನ್ಹಾ ಹಾಗೂ ಅವರ ತಂಡದ ವಿರುದ್ಧ ನ್ಯಾಯಾಲಯದಲ್ಲಿ 2019ರಲ್ಲಿ ವಂಚನೆ ಪ್ರಕರಣವನ್ನ ದಾಖಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಸೋನಾಕ್ಷಿ ಮ್ಯಾನೇಜರ್ ಹಾಗೂ ಅವರ ತಂಡದ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಹೊರಡಿಸಿದೆ. ಪ್ರಕರಣದ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ಗೆ ನಟಿ ಸೋನಾಕ್ಷಿ ಸಿನ್ಹಾ ಅರ್ಜಿ ಸಲ್ಲಿಸಿ ತಮ್ಮ ವಿರುದ್ಧದ ಕಾರ್ಯಾಚರಣೆ ಹಾಗೂ ವಿಚಾರಣೆಗೆ ಸ್ಟೇ ತಂದಿದ್ರು. ಆದರೆ ಅವರ ತಂಡದ ವಿರುದ್ಧ ತನಿಖೆ ಜಾರಿಯಲ್ಲಿತ್ತು. ಇದೀಗ ಅವರ ತಂಡದ ವಿರುದ್ಧ ಜಾಮೀನು ರಹಿತ ವಾರೆಂಟ್ ನೀಡಲಾಗಿದೆ. ಈ ಪ್ರಕರಣದ ವಿಚಾರಣೆ ಇನ್ನು ಫೆಬ್ರವರಿ 28ಕ್ಕೆ ನಡೆಯಲಿದೆ. ಆಗಸ್ಟ್ 5, 2019ರಂದು ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ನೀಡುವ ಸಂವಿಧಾನದ 370ನೇ ವಿಧಿಯನ್ನ ರದ್ದುಗೊಳಿಸಿತ್ತು. ಇದೇ ಕಾನ್ಸೆಪ್ಟ್ ಮೇಲೆ ಈಗ ಆರ್ಟಿಕಲ್ 370 ಅನ್ನೋ ಮೂವಿ ಬರ್ತಾ ಇದೆ. ಈ ಮೂವಿಯ ಕತೆ ಏನಿರುತ್ತೆ, ಯಾರೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ, ಆರ್ಟಿಕಲ್ 370 ಹಿಂದೆ ಇರುವಂತಹ ಒಂದಿಷ್ಟು ವಿಷಯಗಳನ್ನ ಜನರಿಗೆ ತೋರಿಸಲೇಬೇಕು ಅಂತ ಡಿಸೈಡ್ ಆಗಿರೋ ಡೈರೆಕ್ಟರ್ ಯಾರು ಅನ್ನೋದನ್ನ ಇಲ್ಲಿ ಹೇಳ್ತೀವಿ ನೋಡಿ. ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ಅತಿ ದೊಡ್ಡ ನಿರ್ಧಾರ ಅಂತಂದ್ರೆ ಅದು ಆರ್ಟಿಕಲ್ 370ಯನ್ನ ರದ್ದು ಮಾಡಿದ್ದು. ಇದನ್ನ ವಿರೋಧಿಸಿ ಒಂದಿಷ್ಟು ಮಂದಿ ಅರ್ಜಿ ಕೂಡ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 370 ರದ್ದು ಮಾಡಿದ್ದನ್ನ ಎತ್ತಿ ಹಿಡಿದಿತ್ತು. ಇದೆಲ್ಲ ನಿಮ್ಗೆ ತಿಳಿದಿರೋ ವಿಚಾರನೇ. ಇದೇ ಆರ್ಟಿಕಲ್ 370 ರದ್ದು ಮಾಡುವಂತ ಸಮಯ, ರದ್ದು ಮಾಡಿದ ನಂತರದ ಸಮಯದಲ್ಲಿ ಕಾಶ್ಮೀರದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಆರ್ಟಿಕಲ್ 370 ಸಿನಿಮಾದ ಮೂಲಕ ನಮ್ಮ ಮುಂದೆ ತರೋ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ ಆದಿತ್ಯ ಸುಹಾಸ್. ನಿಜ ಜೀವನದ ಘಟನೆಗಳನ್ನ ಆಧರಿಸಿದ ಈ ಆರ್ಟಿಕಲ್ 370 ಮೂವಿಯಲ್ಲಿ ಯಾಮಿ ಗೌತಮಿ, ಪ್ರಿಯಾಮಣಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಈಗಾಗಲೇ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು ಸಖತ್ ಸೌಂಡ್ ಮಾಡ್ತಾ ಇದೆ. ಫೆಬ್ರವರಿ 23ರಂದು ಈ ಮೂವಿ ತೆರೆ ಮೇಲೆ ಬರೋಕೆ ಸಜ್ಜಾಗಿದೆ. ನಟ ದರ್ಶನ್ ಹಾಗೂ ಅವರ ಪತ್ನಿ ತಿರುಪತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳ ಮೂಲಕ ಕೋಲಾಹಲವೇ ನಡೆದು ಹೋಗಿತ್ತು. ಇದರ ಬಗ್ಗೆ ನಟ ದರ್ಶನ್ ಏನೂ ರಿಯಾಕ್ಟ್ ಮಾಡಿರಲಿಲ್ಲ. ಆದರೆ ಈಗ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ತಿರುಪತಿಯಲ್ಲಿ ದೇವರ ದರ್ಶನ ಪಡೆದಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಕಾಟೇರ ಸಿನಿಮಾದ ಸಕ್ಸಸ್ನ ಖುಷಿಯಲ್ಲಿದ್ದಾರೆ. ಅದೇ ಖುಷಿಯಲ್ಲಿ ಪತ್ನಿ ಹಾಗೂ ಮಗನ ಜೊತೆ ತಿರುಪತಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಸಹ ಪಡೆದಿದ್ದಾರೆ. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಪವಿತ್ರ ಗೌಡ ನನ್ನ ದರ್ಶನ್ ಸಂಬಂಧ 10 ವರ್ಷಗಳನ್ನ ಪೂರೈಸಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಫೋಟೋಗಳನ್ನು ಸಹ ಶೇರ್ ಮಾಡ್ಕೊಂಡಿದ್ರು. ವಿಜಯಲಕ್ಷ್ಮಿ ಪವಿತ್ರ ಗೌಡ ವಿರುದ್ಧ ಪೋಸ್ಟ್ ಮಾಡಿದ್ರು. ಒಂದಿಷ್ಟು ಮಂದಿ ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ದರ್ಶನ್ ಅವರ ಮಗಳು ಅಂತ ನಂಬಿದ್ರು. ಆದ್ರೆ ವಿಜಯಲಕ್ಷ್ಮಿ ಅವರು ಹಾಕಿದ ಪೋಸ್ಟ್ ನಿಂದ ದರ್ಶನ್ ಮಗಳು ಖುಷಿ ಗೌಡ ಅಲ್ಲ, ಪವಿತ್ರ ಗೌಡ ಅವರಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ನಟ ದರ್ಶನ್ ಈ ವಿಚಾರವಾಗಿ ಏನು ಮಾತಾಡಿರ್ಲಿಲ್ಲ. ಈಗ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ತಿರುಪತಿ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆದಿದ್ದಾರೆ.
ಅಮಿತಾಬ್ ಬಚ್ಚನ್ ಅವರು 2ನೇ ಬಾರಿ ಶ್ರೀರಾಮ ಮಂದಿರಕ್ಕೆ ಆಗಮಿಸಿದ್ದಾರೆ. ಸಾಕಷ್ಟು ಭದ್ರತೆ ಜೊತೆಗೆ ಬಂದಿದ್ದ ಅಮಿತಾಬ್ ಶ್ರೀರಾಮನಿಗೆ ಒಂದು ಜ್ಯುವೆಲ್ಲರಿಯನ್ನು ಸಹ ನೀಡಿದ್ದಾರೆ. ಆ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಆ ಜ್ಯುವೆಲ್ಲರಿ ಯಾವುದು ಅನ್ನೋದನ್ನ ನೀವೇ ನೋಡಿ. ಕಲ್ಯಾಣ್ ಜ್ಯುವೆಲರ್ಸ್ ಹಾಗೂ ಅಮಿತಾಬ್ ಬಚ್ಚನ್ ಇಬ್ರು ಸೇರಿ ಈ ಕಾಣಿಕೆಯನ್ನ ದೇವರಿಗೆ ಸಮರ್ಪಿಸಿದ್ದಾರೆ. ಈ ಹಿಂದೆ ಜನವರಿ 22ರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೂ ಕೂಡ ಅಮಿತಾಬ್ ಅವರಿಗೆ ಆಹ್ವಾನ ದೊರೆತಿತ್ತು. ಪ್ರಾಣ ಪ್ರತಿಷ್ಠೆ ದಿನವೂ ಕೂಡ ಅಮಿತಾಬ್ ಅಯೋಧ್ಯೆಗೆ ಬಂದಿದ್ರು. ಈಗ 2ನೇ ಬಾರಿ ಎಂಟ್ರಿ ಕೊಟ್ಟಿರೋದು, ದೇವರಿಗೆ ಒಂದು ಜ್ಯುವೆಲ್ಲರಿ ನೀಡಿರೋದು ವಿಶೇಷ ಅಂತಾನೆ ಹೇಳ್ಬಹುದು. ದರ್ಶನ್ ಅಂದ್ರೆ ಅಭಿಮಾನಿಗಳಿಗೆ ಎಷ್ಟು ಕ್ರೇಜ್ ಅಂದ್ರೆ ಹುಟ್ಟುಹಬ್ಬಕ್ಕೆ ದರ್ಶನ್ ಮನೆ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ನಟ ದರ್ಶನ್ ಅವರು ಫೆಬ್ರವರಿ 16ರಂದು ತಮ್ಮ 47ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಫ್ಯಾನ್ಸ್ ಕ್ರೇಜ್ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ಈಗಾಗಲೇ ತಮ್ಮ ಅಭಿಮಾನಿಗಳಿಗೆ ಹುಟ್ಟುಹಬ್ಬಕ್ಕೆ ಹಾರ, ಕೇಕ್ ಯಾವುದೂ ತರದಂತೆ ಸೂಚನೆ ಕೂಡ ನೀಡಿದ್ದಾರೆ. ಕೇಕ್ ಹಾಗೂ ಹಾರಗಳ ಬದಲು ನಿಮ್ಮ ಕೈಲಾದಷ್ಟು ಧಾನ್ಯಗಳನ್ನ ತರುವಂತೆ ತಿಳಿಸಿದ್ರು. ಆ ಧಾನ್ಯಗಳನ್ನ ಅನಾಥಾಶ್ರಮಗಳಿಗೆ ತಲುಪಿಸೋದಾಗಿಯೂ ಕೂಡ ನಟ ದರ್ಶನ್ ಹೇಳಿದ್ರು. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ ಟೈಮ್ನಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗದಂತೆ ಪಟಾಕಿಗಳನ್ನ ಹೊಡೆಯೋದು, ಕಾಂಪೌಂಡ್ಗಳನ್ನ ಹತ್ತೋದೆಲ್ಲ ಮಾಡಬೇಡಿ ಅಂತ ತಮ್ಮ ಅಭಿಮಾನಿಗಳಿಗೆ ನಟ ದರ್ಶನ್ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಯಾವ ರೀತಿ ಆಚರಿಸಬೇಕು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅಭಿಮಾನಿಗಳು ರಾಜರಾಜೇಶ್ವರಿ ನಗರದಲ್ಲಿರುವ ನಟ ದರ್ಶನ್ ಅವರ ಮನೆ ಮುಂದೆ ಕ್ಯೂ ನಿಂತಿದ್ದಾರೆ. ನಟ ದರ್ಶನ್ ತಮ್ಮ ಬರ್ತ್ಡೇಗೂ 6 ದಿನದ ಮೊದಲೇ ಅಭಿಮಾನಿಗಳನ್ನ ಭೇಟಿ ಮಾಡಲಿದ್ದಾರೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಿನಿ ಸಾಮ್ರಾಟ್. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಾಮ್ರಾಟ್ ಟಿವಿ.